ಇದೇ ಸೆಪ್ಟೆಂಬರ್ 7ರಂದು ಭಾರತಾದ್ಯಂತ ಚಂದ್ರಗ್ರಹಣ ಗೋಚರಿಸುತ್ತಿದ್ದು, ಈ ಚಂದ್ರಗ್ರಹಣದಿಂದ ಯಾವ ರಾಶಿಯವರಿಗೆ ಶುಭ ಇದೆ, ಇನ್ನು ಯಾವ ರಾಶಿಯವರಿಗೆ ಅಶುಭ, ಗ್ರಹಣದ ನಿಖರ ಸಂಭವನೀಯ ಸಮಯ ಏನು, ಇನ್ನು ಗ್ರಹಣದ ಮೋಕ್ಷ ಕಾಲ ಏನು ಹಾಗೂ ಗ್ರಹಣದ ಸ್ಪರ್ಶ ಕಾಲ ಏನು ಎಂಬುದರ ಕುರಿತು ಗ್ರಹಣಕ್ಕೆ ಸಂಬಂಧಪಡುವ ಸಂಪೂರ್ಣ ಮಾಹಿತಿ. ಮುಖ್ಯವಾಗಿ ವೀಕ್ಷಕರೇ, ಗ್ರಹಣದ ಸಮಯದಲ್ಲಿ ಎಲ್ಲ ಗರ್ಭಿಣಿ ಮಹಿಳೆಯರು, ಚಿಕ್ಕ ಮಕ್ಕಳು, ಇನ್ನು ಹಿರಿಯ ನಾಗರಿಕರು ಹಾಗೂ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಏನನ್ನು ತಿನ್ನಬಾರದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ವೀಕ್ಷಕರೇ. ಒಟ್ಟು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಡ್ತೀವಿ. ನೀವು ಕೂಡ ದೇವರನ್ನು ಹಾಗೂ ಗ್ರಹಣವನ್ನು ನಂಬುವವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಲೇಟೆಸ್ಟ್ ಇನ್ಫಾರ್ಮೇಶನ್, ಅಪ್ಡೇಟೆಡ್ ಮಾಹಿತಿಗಳನ್ನು ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಂದ್ರಗ್ರಹಣ ಇರಲಿ, ಸೂರ್ಯಗ್ರಹಣ ಇರಲಿ, ನಮ್ಮಲ್ಲಿ ನಂಬಿಕೆ ಸಂಪ್ರದಾಯಗಳಿವೆ. ಗ್ರಹಣ ಒಂದು ಖಗೋಳ ಘಟನೆ, ಆದರೆ ಅದರ ಸುತ್ತಮುತ್ತ ಹಲವು ನಂಬಿಕೆಗಳು ಇವೆ. ಪ್ರಾಚೀನ ಕಾಲದಿಂದಲೂ ಗ್ರಹಣದ ಬಗ್ಗೆ ಹಲವರಿಗೆ ನಂಬಿಕೆ ಇದೆ ಹಾಗೂ ಹಲವು ಸಂಪ್ರದಾಯಗಳು ಕೂಡ ಇವೆ. ಇವುಗಳಿಗೆ ವೈಜ್ಞಾನಿಕ ಆಧಾರ ಇಲ್ಲ, ಆದರೆ ದೃಢ ನಂಬಿಕೆಗಳು ಜನರಲ್ಲಿ ಇವೆ ವೀಕ್ಷಕರೇ. ಸೊ ಮೊಟ್ಟ ಮೊದಲಿಗೆ ಗ್ರಹಣ ಸಂಭವನೀಯ ದಿನ, ಸಮಯ ಹಾಗೂ ಮೋಕ್ಷ ಕಾಲ ಏನು ಎಂಬುದರ ಕುರಿತು ಮಾಹಿತಿ ನೋಡೋದಾದರೆ, ಇದೇ ಸೆಪ್ಟೆಂಬರ್ 7 ಮತ್ತು 8ರಂದು ಈ ಚಂದ್ರಗ್ರಹಣ ಸಂಭವಿಸುತ್ತಿದ್ದು, ಸೆಪ್ಟೆಂಬರ್ 7ರ ರಾತ್ರಿ 9:57 ಈ ಚಂದ್ರಗ್ರಹಣ ಸ್ಪರ್ಶಕಾಲ ಆರಂಭವಾಗಲಿದೆ ಹಾಗೂ ಮೋಕ್ಷಕಾಲ ಬಂದ್ಬಿಟ್ಟು ಸೆಪ್ಟೆಂಬರ್ 8 ಮಧ್ಯರಾತ್ರಿ 1:26 ಈ ಚಂದ್ರಗ್ರಹಣವು ಮೋಕ್ಷಕಾಲ ಆಗಿರಲಿದೆ. ಚಂದ್ರಗ್ರಹಣದ ಪೂರ್ಣ ಪ್ರಭಾವದ ಆರಂಭವು ಮಧ್ಯರಾತ್ರಿ 12:28 ಆರಂಭಗೊಂಡು 1:56 ಇರಲಿದೆ. ಸುದೀರ್ಘ ಅವಧಿ 3 ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಸಂಭವಿಸುತ್ತಿದೆ ವೀಕ್ಷಕರೇ. ಭಾರತದಲ್ಲಿ ಎಲ್ಲೆಡೆಯೂ ಕೂಡ ಗ್ರಹಣ ಗೋಚರವಾಗಿರಲಿದೆ. ಚಂದ್ರಗ್ರಹಣ ಅಂದರೆ ಸಾಮಾನ್ಯವಾಗಿ ಕೆಡಕು ಎನ್ನುವ ಭಾವನೆ ಹೆಚ್ಚು. ರಾಜಕೀಯ ವಿಪ್ಲವ, ಪ್ರಾಕೃತಿಕ ಅವಘಡ ಸಂಭವಿಸಲಿದೆ ಎಂದು ಇದೀಗ ಧರ್ಮಶಾಸ್ತ್ರ ತಜ್ಞರು ಹೇಳುತ್ತಾರೆ. ಮುಖ್ಯವಾಗಿ ಈ ಚಂದ್ರಗ್ರಹಣವು 12 ರಾಶಿಯ ಮೇಲೆಯೂ ಪ್ರಭಾವ ಬೀರಲಿದ್ದು, ಕೆಲ ರಾಶಿಗೆ ಅದೃಷ್ಟ ಇದ್ದರೆ ಇನ್ನು ಕೆಲ ರಾಶಿಯವರಿಗೆ ಸಂಕಷ್ಟ ಇದೆ ವೀಕ್ಷಕರೇ. ಇನ್ನು ಕೆಲವು ರಾಶಿಗಳಿಗೆ ಈ ಚಂದ್ರಗ್ರಹಣವು ಮಿಶ್ರ ಫಲ ನೀಡುತ್ತಿದೆ. ಸೊ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿದೆ ಹಾಗೂ ಯಾವ ರಾಶಿಯವರಿಗೆ ಶುಭ ಫಲ, ಅಶುಭ ಫಲ, ಮಿಶ್ರ ಫಲ ಇದೆ ಅಂತ ನೋಡೋದಾದರೆ ವೀಕ್ಷಕರೇ, ಮೊಟ್ಟ ಮೊದಲಿಗೆ ಯಾವ ರಾಶಿಯವರಿಗೆ ಈ ಚಂದ್ರಗ್ರಹಣದಿಂದ ಅದೃಷ್ಟ ಕೂಡಿ ಬಂದಿದೆ, ಶುಭ ಫಲ ಇದೆ ಅಂತ ನೋಡೋದಾದರೆ ಧನು ರಾಶಿ, ಕನ್ಯಾ ರಾಶಿ, ಮೇಷ ರಾಶಿ ಹಾಗೂ ವೃಷಭ ರಾಶಿ. ಇನ್ನು ಮಿಶ್ರ ಫಲ ಯಾವ ರಾಶಿಯವರಿಗೆ ಇದೆ ಅಂತ ನೋಡೋದಾದರೆ ಮಕರ ರಾಶಿ, ಸಿಂಹ ರಾಶಿ, ಇನ್ನು ಮಿಥುನ ರಾಶಿ ಹಾಗೂ ತುಲಾ ರಾಶಿಯವರಿಗೆ ಈ ಚಂದ್ರಗ್ರಹಣ ಮಿಶ್ರ ಫಲ ನೀಡುತ್ತಿದೆ. ಇನ್ನು ಕೊನೆಯದಾಗಿ ಅಶುಭ ಫಲ ಯಾರಿಗೆಲ್ಲ ಅಶುಭ ಇದೆ ಅಂತ ನೋಡೋದಾದರೆ ಕುಂಭ ರಾಶಿಯವರಿಗೆ ಸ್ವಲ್ಪ ಈ ಚಂದ್ರಗ್ರಹಣ ಅಶುಭಕರದಿಂದ ಕೂಡಿದ್ದು, ಇನ್ನು ವೃಶ್ಚಿಕ ರಾಶಿಯವರಿಗೂ ಕೂಡ ಈ ಚಂದ್ರಗ್ರಹಣ ಅಶುಭವಾಗಿದೆ. ಕರ್ಕ ರಾಶಿಯ ಜೊತೆಗೆ ಮೀನ ರಾಶಿಯವರಿಗೂ ಕೂಡ ಈ ಚಂದ್ರಗ್ರಹಣ ಸ್ವಲ್ಪ ಕೆಡುಕು ಉಂಟು ಮಾಡಲಿದ್ದು, ಗ್ರಹಣದ ವೇಳೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಅನುಕೂಲ. ಚಂದ್ರಗ್ರಹಣದ ವೇಳೆಯಲ್ಲಿ ಏನೇನು ಮಾಡಬಾರದು, ಯಾವ ವಸ್ತುಗಳನ್ನು ತಿನ್ನಬಾರದು, ಆಹಾರ ಯಾಕೆ ತಯಾರು ಮಾಡಬಾರದು, ಇನ್ನು ಊಟ ಏಕೆ ತಿನ್ನಬಾರದು ಅಂತ ಬಹಳಷ್ಟು ಜ್ಯೋತಿಷ ಶಾಸ್ತ್ರ ತಜ್ಞರು ಹೇಳುತ್ತಾರೆ. ಅದರಲ್ಲಿಯೇ ಮುಖ್ಯವಾಗಿ ನೀವು ಈ ಗ್ರಹಣದ ವೇಳೆಯಲ್ಲಿ ಈ 7 ವಸ್ತುಗಳನ್ನು ತಿನ್ನಲೇಬಾರದು. ಹೌದು, ಇದಲ್ಲದೆ ಗರ್ಭಿಣಿ ಮಹಿಳೆಯರು ಚಂದ್ರಗ್ರಹಣದ ವೇಳೆಯಲ್ಲಿ ಹೊರಗಡೆ ಬರಬಾರದು, ಚೂಪಾದ ವಸ್ತುಗಳನ್ನು ಮುಟ್ಟಬಾರದು, ತರಕಾರಿ ಕಟ್ ಮಾಡಬಾರದು ಹಾಗೂ ಅಡುಗೆ ಮಾಡಬಾರದು, ಇನ್ನು ಊಟವೂ ಕೂಡ ತಿನ್ನಬಾರದು. ಚಂದ್ರಗ್ರಹಣದ ದಿನ ಸಾತ್ವಿಕ ಆಹಾರ ತಿನ್ನಬೇಕು. ತರಕಾರಿ, ಚಪಾತಿ, ಅನ್ನ ತಿನ್ನಬಹುದು. ಅಡುಗೆಗೆ ಅರಿಶಿಣ ಹಾಕಬೇಕು. ಮಾಂಸಾಹಾರ, ಬ್ರೆಡ್, ಈರುಳ್ಳಿ, ಬೆಳ್ಳುಳ್ಳಿ,
ಹುಳಿ ಆಹಾರ, ಮದ್ಯ ಹೀಗೆ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನ ತಿನ್ನಬಾರದು. ಇನ್ನು ನೀರು ಇಡೋ ಬಿಂದಿಗೆ, ಕಂಟೈನರ್ಗಳಲ್ಲಿ ತುಳಸಿ ಎಲೆ ಹಾಕೋದು ಒಳ್ಳೆಯದು ವೀಕ್ಷಕರೇ. ಹೀಗಾಗಿ ಗ್ರಹಣ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಬಹಳ ಅನುಕೂಲವಾಗಿದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹರಿ ಓಂ ಅಂತ ಕಾಮೆಂಟ್ ಮಾಡುವ ಮೂಲಕ ಎಲ್ಲರಿಗೂ ಈ ವಿಡಿಯೋ, ಈ ಮಾಹಿತಿಯನ್ನ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ವೀಕ್ಷಕರೇ.